ಹೇಳ್ರಪ್ಪ ಹೇಳ್ರು. ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಆಗಾಗ ತಮ್ಮ ಲೂಸ್ ಸ್ಟಾಕ್ಗಳಿಂದ ಸದ್ದಾಗ್ತಾನೆ ಇರ್ತಾರೆ. ಯಾಕೆಂದ್ರೆ ಗುಂಡಿ ಮುಚ್ಚಿದಿರಾ ಸರ್, ಎಷ್ಟು ಗುಂಡಿ ಮುಚ್ಚಿದಿರಾ ಅಂತ ಕೇಳಿದ್ರೆ ಹೋಗಿ ಬಿಜೆಪಿಗೆ ಸೇರ್ಕೊಳ್ಳಿ ಅಂತ ಪುಕ್ಸಟ್ಟೆ ಸಲಹೆ ಕೊಟ್ಟಿದ್ದಾರೆ. ಈಗಾಗಲೇ ಇಡೀ ಜನಕ್ಕೆ ಗೊತ್ತು ಕಾಂಗ್ರೆಸ್ ಗವರ್ನಮೆಂಟ್ ಏನು ಕೆಲಸ ಮಾಡಿದೆ ಅಂತ. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದೆ. ಎಲ್ಲರೂ ಬಿಜೆಪಿಯವರ ಎಷ್ಟು ಗುಂಡಿ ಮುಚ್ಚಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದೇ ತಪ್ಪಾಯಿತು. ನೀವು ಬಿಜೆಪಿ ಸೇರ್ಕೊಂಡ್ರೆ ಒಳ್ಳೇದು ಅಂತ ಪುಕ್ಸಟ್ಟೆ ಸಲಹೆ. ನೀವೇನು ಸಲಹೆ ಕೊಡೋದು ಬೇಕಾಗಿಲ್ಲ. ಯಾರು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕೋ ಅವ್ರವ್ರ ಇಚ್ಛೆ, ಅವ್ರು ಮಾಡ್ಕೋತಾರೆ. ಆದರೆ ನೀವು ಪ್ರಶ್ನೆ ಏನು ಕೇಳೋದು ಅದಕ್ಕೆ? ಉಡಾಫೆ ಶಾಸಕ ಪ್ರದೀಪ್ ಈಶ್ವರ್ ಬೇಜವಾಬ್ದಾರಿ ಮಾತುಗಳಿಗೆ ಕೊನೆನೇ ಇಲ್ವಾ ಅಂತ ಕಾಂಗ್ರೆಸ್ನವ್ರನ್ನ ಪ್ರಶ್ನೆ ಮಾಡಬಾರ್ದು. ಅವ್ರನ್ನ ಪ್ರಶ್ನೆ ಮಾಡದೇ ಇದ್ಬಿಟ್ರೆ ಸರಿ, ಎಲ್ಲ ಸರಿ. ಪ್ರಶ್ನೆ ಮಾಡಿಬಿಟ್ರೆ ನೀವು ಬಿಜೆಪಿ ಅವರು. ಸರ್, ಸಾವಿರಾರು ಗುಂಟಿ ಇವಾಗ ಯಾಕೆ ನಮ್ಗೆ ಅಡ್ವೈಸ್ ಮಾಡೋದಾಗಿತ್ತು? ಏಕಾಏಕಿ ಮಾತಾಡಿದ್ರೆ ಒಂದು ಪ್ರೆಸ್ ಮೀಟ್ ಮಾಡಿ ವಿಮರ್ಶೆ ಮಾಡ್ತಾರೆ. ಬಿಜೆಪಿ ಅವರಿಗೆ ಮಾತಾಡಕ್ ಆಗ್ತಿಲ್ಲ. ನಾವು ರಸ್ತೆ ಹಾಕಿದ್ರೆ ಆ ರಸ್ತೆಯಲ್ಲಿ ಕ್ವಾಲಿಟಿ ಇಲ್ಲ ಅಂದ್ರೆ ಗುಂಡಿ ಬೀಳುತ್ತೆ. ನೋಡಿ, ನಾವು ಅಭಿಯಾನ ಸ್ಟಾರ್ಟ್ ಮಾಡಿರೋದೇ ಇವಾಗ ನೋಡಿ, ಒಂದು ರಸ್ತೆ ಗುಂಡಿ ಬಿದ್ಮೇಲೆ ಗುಂಡಿ ಮುಚ್ಚೋದು, ಗುಂಡಿ ತೆಗೆದು ಬಿಜೆಪಿ ಅವ್ರ ತರ ಗುಂಡಿ ಮುಚ್ಚೋದಲ್ಲ. ಯಾರು ಈಗ ನೋಡಿ ಸರ್, ನನಗೆ ಗೊತ್ತಿರೋ ಪ್ರಕಾರ ನೀವು ಬಿಜೆಪಿ ಸೇರ್ಕೊಳ್ಳಿ ಸರ್, ಒಳ್ಳೆ ಫ್ಯೂಚರ್ ಇದೆ. ಅಲ್ಲಲ್ಲ ಇಲ್ಲ ನನಗೆ ನನಗೆ ಆರ್ ಅಶೋಕಣ್ಣಗಿಂತ ಇವರೇ ಬೆಟರ್ ಅನ್ನಿಸ್ತಾ ಇದೆ ಸರ್. ಇಲ್ಲ, ನಾನು ಹೇಳೋದೇನು ಗೊತ್ತಾ, ಅಲ್ಲಲ್ಲ ನನಗೆ ನೀವು ವಿರೋಧ ಪಕ್ಷದವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಅಂತ ಅಪ್ರಿಷಿಯೇಟ್ ಮಾಡ್ತಿದ್ದೀನಿ. ಅಲ್ಲ, ಒಳ್ಳೆ ಫ್ಯೂಚರ್ ಇರುತ್ತೆ ಅಂತ. ಥ್ಯಾಂಕ್ ಯು ಸರ್, ನನಗೆ ಫ್ಯೂಚರ್ ಇದೆ ಅಂತ ಒಪ್ಕೊಂಡಿದ್ದಕ್ಕೆ. ಇಲ್ಲ, ಹಂಗೇನಿಲ್ಲ ಸರ್, ನೀವು ಆರಾಮಾಗಿರಿ. ಅಪ್ರಿಷಿಯೇಟ್ ಮಾಡಿದ್ದೀನಿ ರಾಜಕಾರಣದಲ್ಲಿ ಫ್ಯೂಚರ್ ಇದೆ ಅಂತ ಅಲ್ವಾ? ನಾನು ಹೇಳೋದು ಇದನ್ನ ನಮ್ಮ ಗಮನಕ್ಕೆ ತಂದಿದ್ದಿದ್ರೆ ನೋಡಿ ಸರ್, ನಿಮಗೊಂದು ಗೊತ್ತಿರಲಿ ನೋಡಿ, ಒಂದು ನಿಮ್ಮ ಗಮನಕ್ಕಿರಲಿ ಸರ್. ಇವತ್ತು ಬಿಜೆಪಿ ಕ್ಷೇತ್ರದಲ್ಲಿ ಶಿವಮೊಗ್ಗದಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾರಲ್ಲ, ಈಗ ವಿಜೇಂದ್ರನ MLA ಆಗಿದ್ದಾರಲ್ಲ, ಎಲ್ಲ ಗುಂಡಿಗಳು ಮುಚ್ಚಿಬಿಟ್ಟಿದಾರಂತ. ಅವರು ಬೇಸಿಕ್ ಕ್ವಶನ್ ಮುಚ್ಚಿಬಿಟ್ಟಿದಾರಂತ. ಕ್ವಶನ್ ಹಂಗಲ್ಲಣ, ಅಷ್ಟೇ.